ಮಾಡಬೇಕಾಗಿತ್ತು. ಸೈಲೆಂಟ್. ಮತ್ತೆ ಗೃಹ ಸಚಿವರು ಒಂದು ವೀರಾವೇಶದ ಒಂದು ಮಾತನ್ನ ಕೊನೆಗೆ ಕೂತಿದ್ದು ಎದ್ದು ಹೇಳಿದ್ರು ವೀರಾವೇಶದಿಂದ, ಏನ್ರಿ 10,000 ಜನ ಬಂದ್ರೆ ನಾವು ಬಿಟ್ಟು ಬಿಡ್ಬೇಕಾ ನಾವು ಅಂತೇಳಿ, ಮುತ್ತು ಕೊಡ್ಬೇಕಾ ಅಂತೇಳಿ. ಗೃಹ ಸಚಿವರೇ, ಆ ಜನಾಂಗದವರು ರೈತರವರು, ಮುತ್ತು ಕೊಡೋ ಜನನೇ ಅವರು, ಅನ್ನ ಕೊಡೋ ಜನ ಅವರು. ಅವ್ರ ಮೇಲೆ ಲಾಠಿ ಎತ್ತಬಾರ್ದು ನೀವು. ದೇಶಕ್ಕೆ ತುತ್ತು ಕೊಡೋರವರು, ದೇಶಕ್ಕೆ ತುತ್ತು ಕೊಡೋರವರು. ರೈತರ ಮೇಲೆ ಗೋಲಿಬಾರ್ ಮಾದರಿ ನಡೀತೈತಿ, ಇಲ್ಲಿ ಲಾಠಿ ಚಾರ್ಜ್ ಮಾಡಿ ನಡೆಯೋದಿಲ್ಲ. ಗೃಹ ಸಚಿವರು ಹೇಳ್ಬಾರ್ದು. ನಾನು ರೈತರ ಮೇಲೆ ಜೀಪ್ ಹೊಡೆದ್ರಿ ನೀವು, ಜೀಪ್ ಸಚಿವ ಜೀಪ್ ಗೃಹ ಸಚಿವರು ಹೇಳಿದ್ರು ಬಿಜೆಪಿ ಅವ್ರಿಗೆ ಏನ್ರಿ ನಾವೇನ್ ಮಾಡ್ಬೇಕು, ಏನ್ ಬೇಕಾದ್ರೂ ಮಾಡ್ಬೋದು. ಇವ್ರಿದ್ರೆ ಕಲಿಬೇಕಾದ್ರೆ ನಮ್ಮ ಸರ್ಕಾರ ಇದ್ದಾಗ ಅಧ್ಯಕ್ಷರೇ, ಅಧ್ಯಕ್ಷರೇ ಕಾಂಗ್ರೆಸ್ನ ಪೇಮೆಂಟ್ ಬಿಜೆಪಿ ಇಲ್ಲ. ನೀವು ಮಾತಾಡಲಿ, ಕೂತ್ಕೊಳ್ಳಿ, ಇದೇ ಕೂತ್ಕೊಳ್ಳಿ. ಆಹ್ವಾನದಲ್ಲೇ ಗೊಬ್ಬರ ಕೇಳಕ್ ಅವ್ರು ಮಾತಾಡ್ಲಿ, ಯಾಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಆಯ್ತು, ಮತ್ತೆ ನೋಡಿ, ನೀವು ಮತ್ತೆ ಮಾತಾಡಿ, ಅವ್ರು ಮಾತಾಡಿ ಆಗ್ಲಿ. ನೀವೇನ್ ಮಾತು ಯಾರಿಗೂ ಕೂಡ ಕೇಳುದಿಲ್ಲ. ನೀವು ವ್ಯಾಲಿಡ್ ಪಾಯಿಂಟ್ ಇರ್ಬೋದು ಹೇಳುವಂತ, ಯಾರಿಗೆ ಕೇಳ್ಬೇಕಲ್ಲ. ಅಧ್ಯಕ್ಷ ಅದಕ್ಕಲ್ಲ ಸುತ್ತಿ ಬಡಿಸಿ ನಮ್ಮೇಲೆ ಅಪ್ಪದ. ಈಗ ನೀವೆಲ್ಲ ಮಾತಾಡ್ತೀರೇನ್ರಿ? ಮಾತಾಡ್ತೀರಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಒಂದು ನಿಮಿಷ ಗೌರವಾನ್ವಿತ ಏನು ನಮ್ಮ ಹೋಮ್ ಮಿನಿಸ್ಟ್ರು ಅವ್ರು ಏನು ಹೇಳಿದಾರೋ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ನಾನು ಹೇಳಿರೋದಕ್ಕೆ ಕ್ಲಾರಿಫಿಕೇಶನ್ಗೆ ಅವರೆಲ್ಲ ರೆಡಿ ಮಾಡ್ಕೊಂಡ್ಲಿ, ಬರ್ಕೊಂಡೆಲ್ಲ. ನಾನು ಬರ್ಕೊಂಡೆ ಅವ್ರು ಹೇಳುವಾಗ, ನಾನು ಕೂತ ಇದ್ದೆ, ನಾನೇನು ಮಾತಾಡೇ ಇಲ್ಲ, ಒಂದು ಸರಿನೂ ಎದ್ದಿಲ್ಲ. ನಾನು ಅವ್ರು ಹೇಳಿದ್ನೆಲ್ಲ ಬರ್ಕೊಂಡಿದ್ದೀನಿ. ಹಾಗೆ ಅವ್ರು ಬರ್ಕೊಂಡು ನನಗೆ ಏನೇನು ಕ್ಲಾರಿಫಿಕೇಶನ್ ಬೇಕೋ ಕೊಡ್ಬೋದು. ಪ್ರಜಾಪ್ರಭುತ್ವ ಇದು, ಡೆಮೋಕ್ರಸಿಯಲ್ಲಿ ಕೊಡೋಕ್ಕೆ ಅಧಿಕಾರ ಇದೆ. ಅದೇ ಥರ ತಗೊಳಕ್ಕೂ ಇರಬೇಕಲ್ಲ. ನಾವು ಹೇಳಿದ್ರು ಗೃಹ ಸಚಿವರು, ಏನ್ರಿ 10,000 ಜನ ಬಂದ್ಬಿಟ್ರೆ ಏನು ಬಿಟ್ಬಿಡ್ಬೇಕಾ ವಿಧಾನಸೌಧಕ್ಕೆ ಅಂತ ಮಾತಾಡ್ಬೇಡ ಸ್ವಾಮಿ ಅವರು. ಅವ್ರು ಮಾತಾಡಿ, ಹೊಡೆದಾಕಿರಿ ಎಲ್ಲರೂ ರೈತರ. ಶಿವಲಿಂಗ ಅವ್ರೆ, ವಿಜಯ್ ಕಾಶ್ಯಪಣ್ಣ ಅವ್ರು ಕೂತ್ಕೊಳ್ಳಿ, ಅವ್ರು ಮಾತಾಡಿ ಆಗ್ಲಿ. ಶರತ್ ಯಾಕೆ ಅಧ್ಯಕ್ಷ ಆಯ್ತು, ಅವ್ರು ಮಾತಾಡ್ಲಿ. ಅವ್ರು ಮಾತಾಡ್ಲಿಕ್ಕೆ ಅವಕಾಶ ರೈತರ ಮೇಲೆ ಗೋಲಿ ನೀವು ಮತ್ತೆ ಹೇಳಿ, ನೀವು ಮತ್ತೆ ಮಾತಾಡಿ. ಈ ರೀತಿ ಬೊಬ್ಬಾಕಿ ಏನ್ ಕೂಡ ಪ್ರಯೋಜನ ಇಲ್ಲ. ಜನ ನಿಮ್ಮನ್ನೆಲ್ಲ ನೋಡ್ತಾ ಇದ್ದಾರೆ, ನೀವೇನ್ ಮಾಡ್ತಿದ್ದೀರ ಅಂತ ಹೇಳಿ. ಪ್ರತಿಪಕ್ಷ ಮಾತಾಡ್ತಾರೆ, ಮಾತಾಡ್ಲಿ. ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ, ನೀವು ಕೇಳಿ, ಮತ್ತೆ ನೀವು ಅವ್ರಿಗೆ ಉತ್ತರ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ಶ್ರೀನಿವಾಸ್ ಕೂತ್ಕೊಳ್ಳಿ, ಬರುದೇ ಅಪರೂಪ, ಬಂದ್ರೆ ನಿಂತೆ ಹೋಗ್ಬಿಟ್ಟು. ಅಧ್ಯಕ್ಷರೇ, ಗೃಹ ಸಚಿವರು ಹೇಳಿದ್ರು 10,000 ಜನ ಬಂದ್ರೆ ಬಿಟ್ಬಿಡ್ಬೇಕಾ ಅಂತ. ನಮ್ಮ ಕಾಲದಲ್ಲೂ ಕೂಡ 2 ಲಕ್ಷ ಜನ ಬಂದಿದ್ರು. ಇದೇ ಪಂಚಮಶಾಲಿ ಹೋರಾಟ 2 ಲಕ್ಷ ಜನ ಬಂದಿದ್ರು. ಆಗ ಬಹಳಷ್ಟು ಜನ ನಮ್ಮ ಸ್ನೇಹಿತ ಮಿತ್ರರು ಮಾತಾಡ್ತಾರಲ್ಲ, ಇವರೆಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪಾರ್ಟಿಯವರು ಬಂದಿದ್ರು, ಮಾತಾಡಿ ಆಗ್ಲಿ, ನಮ್ಮವರು ಬಂದಿದ್ರು. ಆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ಸಿನ ಆ ಭಾಗದ ಶಾಸಕರು, ನಮ್ಮ ಬಿಜೆಪಿ ಎಲ್ಲಾ ಶಾಸಕರು ಬಂದಿದ್ರು. ಸುಮಾರು 2 ಲಕ್ಷ ಜನ ಇದ್ರು. ಬಂದು ನುಗ್ಗಿ ಅಂತ ಹೇಳಿದ್ರ, ನಾವು ಹ್ಯಾಂಡಲ್ ಮಾಡಿದ್ರಿ ಅದನ್ನ. ಕೇಳ್ತೀವಿ, ನಾವು ತಾಯಿ ಮೇಲೆ ನಿಮ್ ಮುಖ್ಯಮಂತ್ರಿಗಳು ಸರ್ಕಾರ ಏನ್ ಮಾತು ಕೊಟ್ಟಿತ್ತು, ತಾಯಿ ಮೇಲೆ ಅನುವಾದಿಸಿದ್ರಿ. ಅವ್ರಿಗೇನ್ ಮೀಸಲಾತಿಯನ್ನ ಕೊಡಬಹುದಾಗಿತ್ತು. ಆ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೋ ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ನಾವು ಅದನ್ನ ಕೊಟ್ಟಿದ್ದೀರಿ. ನಮ್ಮ ಕೈಲಿ ಏನ್ ಸಾಧ್ಯ ಇದೆಯೋ ಅದನ್ನ ಕೊಟ್ಟಿದ್ದೀರಿ. ಇವತ್ತು ಕೆಲವರು ಹೇಳ್ತಾ ಇದ್ರು, ನಾನು ಪತ್ರಿಕೆಯಲ್ಲಿ ನೋಡಿದೆ, ಏನ್ರಿ ಆ ಸ್ವಾಮೀಜಿ ಏನು ಅವರು
ಬಿಜೆಪಿಯವರ ಅಂತ ಹೇಳಿದ್ದಾರೆ ಸ್ಟೇಟ್ಮೆಂಟ್. ಇವತ್ತು ಬಿಜೆಪಿಯವರ ಅವ್ರ ಸ್ವಾಮೀಜಿ ಬಿಜೆಪಿಯವರ ಅಂತ. ಹಿಂದೆ ನಮ್ಮ ಮೇಲೆ ಪ್ರತಿಭಟನೆ ಮಾಡಿದ್ರಲ್ಲ, ಆಗ ನಾವೇನ ಕಾಂಗ್ರೆಸ್ ಸ್ವಾಮೀಜಿ ಅಂತ ಹೇಳಿದ್ರ? ನಾವೇನು ಹೇಳಿಲ್ಲ. ಅಂದ್ರೆ ನಮ್ಮ ಪರವಾಗಿದ್ರೆ ಅವರು ನಮ್ಮ ಪಾರ್ಟಿ ಸ್ವಾಮೀಜಿ, ಇಲ್ಲ ಅಂದ್ರೆ ವಿರುದ್ಧ ಸ್ವಾಮೀಜಿ. ಅದು ಸರಿಯಲ್ಲ. ಅವ್ರದ್ದು ಹೋರಾಟ ಮಾಡ್ತಾ ಇರೋದು ಈ ಕಾಲದಿಂದ ಅಲ್ಲ, ಬಹಳಷ್ಟು ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿದ್ದಾರೆ. ನಾನು ಗೃಹ ಸಚಿವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ, ಇದೊಂದು ತಾವು ಹೇಳಿದ್ರಿ ಏನು ಲಾಠಿ ಚಾರ್ಜ್ ಮಾಡದೆ ಏನು ಮಾಡಬೇಕಾಯಿತು ಅಂತ. ನಾನು ಗೃಹ ಸಚಿವರಾಗಿದ್ದೆ, ನಮ್ಮ ಜ್ಞಾನೇಂದ್ರನು ಗೃಹ ಸಚಿವರಾಗಿದ್ದರು. ನೋಡಿ, ಬೆಂಕಿ ಅಂಟುತ್ತೈತಲ್ಲ, ನಾವು ಸಣ್ಣ ಕಿಡಿನೇ ಅಂಟಿಸೋದು. ಪೊಲೀಸ್ ಇಲಾಖೆನೂ ಭಾಳ ಸೆನ್ಸಿಟಿವ್ ಆಗಿರ್ಬೇಕು, ಬೇರೆ ಇಲಾಖೆ ಥರ ಅಲ್ಲ ಅದು. ನೀವು ಅಂಟಿಸಿದ್ರೆ ಅದು ಮನೆ ಅಂಟ್ಕೊಂತತೋ ನಮ್ಗೆ ಗೊತ್ತಾಗಲ್ಲ, ಊರು ಅಂಟ್ಕೊಂತತೋ ಗೊತ್ತಾಗಲ್ಲ, ರಾಜ್ಯ ಅಂಟ್ಕೊಂತತೋ ಗೊತ್ತಾಗಲ್ಲ. ಜವಾಬ್ದಾರಿ ಇರಬೇಕು ಪೊಲೀಸ್ ಅಧಿಕಾರಿಗಳಿಗೆ. ಆ ಜವಾಬ್ದಾರಿಯನ್ನು ತಪ್ಪಿದ್ದಾರೆ ಇವತ್ತು ಇಡೀ ಉತ್ತರ ಕರ್ನಾಟಕದ ಸುಮಾರು 12 ಜಿಲ್ಲೆಯಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ರಸ್ತೆ ತಡೆ ಮಾಡ್ತಾ ಇದ್ದಾರೆ, ಟ್ರಾಫಿಕ್ ಜಾಮ್ ಆಗಿದೆ ಎಲ್ಲ ಕಡೆ, ಯಾರು ಬರಕ್ಕೆ ಆಗ್ತಾ ಇಲ್ಲ. ಈ ಸಣ್ಣ ಘಟನೆಯಿಂದ ಸಮಾಧಾನ ಮಾಡ್ಬೋದಾಯ್ತು. ಸ್ವಾಮೀಜಿಯವರು ಹೇಳಿದ್ದಾರೆ, ಏನು ಹೇಳಿದ್ದಾರೆ ಇಲ್ಲಿ, ಅದನ್ನು ಕೂಡ ಚರ್ಚೆ ಆಯಿತು. ಸ್ವಾಮೀಜಿಯವರು ಏನು ಹೇಳಿದ್ದಾರೆ, ನಮ್ಮನ್ನ ಕರೆದೇ ಇಲ್ಲ, CM ಮಾತುಕತೆ ಕರೆದಿಲ್ಲ ಅಂತ ಸ್ವತಃ ಸ್ವಾಮೀಜಿಯವರೇ ಹೇಳಿದ್ದಾರೆ. ಹೇಳಿ, ಆಮೇಲೆ ಪರವಾಗಿಲ್ಲ. ನಮ್ಮ CC ಪಾಟೀಲ್ ಹೇಳಿದ್ದಾರೆ, ಅವರು ಅಲ್ಲೇ ಇದ್ರು, ಕರೆದಿಲ್ಲ ಅಂತ. ನಾನು ಹೇಳೋದು, ಇದು ಬಹಳ ವಿಚಾರ, ಇದು ಮೀಸಲಾತಿ ವಿಚಾರ ಇದೆಯಲ್ಲ, ಬಹಳ ಸೆನ್ಸಿಟಿವ್. ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿ 1-2 ನಿಮಿಷ ಮಾತಾಡಿದ್ರೆ ಮುಗ್ದೇ ಹೋಗ್ಬಿಡೋದು. ಇದು ಹಿಂದೆ ಹಾಗೆ ಒಂದ್ಸರಿ ಮಾಡಿದ್ರು, ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ರು, ಒಬ್ಬ ರೈತ ಆತ್ಮಹತ್ಯೆ ಆಗೋಯ್ತು ಮಂಡ್ಯದಲ್ಲಿ. ಅದೇ ದಾರಿಯಲ್ಲಿ ಹೋಗ್ತಾ ಇದ್ರು, ಯಾರೋ ಹೇಳಿದ್ರು ಸರ್ ಇಲ್ಲೇ ಮನೆ ಅಂತ, ಭೇಟಿ ಮಾಡದಿರೋದು ದೊಡ್ಡ ಇಶ್ಯೂ ಆಗೋಯ್ತು. ಅದು ಇವತ್ತು ಅದೇ ತರ ಇಶ್ಯೂ ಆಗಿದೆ. ಸಣ್ಣ ಒಂದು ಇದು ಘಟನೆ. ಇವತ್ತು ಪ್ರತಿಭಟನೆ ಯಾವ ಮುಖ್ಯಮಂತ್ರಿ ಬಂದಿದ್ರು, ಅವರೆಲ್ಲರೂ ಕೂಡ ಯಾವ ಮುಖ್ಯಮಂತ್ರಿಗಳು ಹೋಗಿ ಅದನ್ನ ಎಲ್ಲರೂ ಸ್ವೀಕಾರ ಮಾಡೋರು ಇದನ್ನ ಅಂತ ಹೇಳಿ ದಯಮಾಡಿ ಹೇಳ್ಬೇಕು. ನಿಮ್ಮ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಹೋಗಿ ಸ್ವೀಕಾರ ಮಾಡೋರು ದಯಮಾಡಿ ಹೇಳಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಇಷ್ಟ ಬಂದಾಗ ಮಾತಾಡೋದಲ್ಲ, ನೀವು ಜವಾಬ್ದಾರಿ ಅಧ್ಯಕ್ಷರೇ ನೋಡಿ, ಅವರು ಇವತ್ತು ದಯೆ ಇಲ್ಲ ಅಂತ ಹೇಳಿದನಲ್ಲ, ಅವ್ರು ಹೊಡೆದಿರೋ ಫೋಟೋಗಳು ನೋಡಿ, ರಕ್ತ ಬರ್ತಾ ಇದೆ ಫೋಟೋ. ಗೋಲಿಬಾರ್ 3 ಮಂದಿ ಸತ್ತರಲ್ಲ, ಅದು ಏನು ಹೇಳ್ತೀರಿ? ಈಗ ಅವಶ್ಯಕತೆ ಇತ್ತು.